ಸಚಿವ ಸ್ಥಾನ ಹೋದ್ರೂ ಇದೀಗ ಶಾಸಕ ರಾಜಣ್ಣಗೆ ಒಂದು ರೀತಿಯಲ್ಲಿ ಮತ್ತೆ ಶಕ್ತಿ ಬಂದಂತೆ ಆಗಿದೆ. ಯಾಕೆಂದ್ರೆ ತುಮಕೂರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಈಗ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಸ್ವಪಕ್ಷದಲ್ಲೇ ಟೀಕೆ ಮಾಡ್ತಿರೋರಿಗೆ ರಾಜಣ್ಣ ತಿರುಗೇಟು ಕೊಡೋ ಕೆಲಸ ಕೂಡ ಮಾಡ್ತಿದ್ದಾರೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣಗೆ ಮತ್ತೆ ಶಕ್ತಿ. ಸಚಿವ ಸ್ಥಾನ ಹೋದ್ರೂ ರಾಜಣ್ಣಗೆ ಡಿಸಿಸಿ ಅಧ್ಯಕ್ಷ ಪಟ್ಟ. ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ. ಕಾಂಗ್ರೆಸ್ನಲ್ಲೇ ಟೀಕೆಗೆ ಗುರಿಯಾಗಿ ತಲೆದಂಡವೂ ಆಗಿತ್ತು. ಸಚಿವ ಸ್ಥಾನದಿಂದ ರಾಜಣ್ಣ ವಜಾನೂ ಆಗಿದ್ರು. ಆದರೆ ಯಾರು ಎಷ್ಟೇ ಏನೇ ಕುತಂತ್ರ ಮಾಡಿದ್ರೂ ಬಗ್ಗೋದಿಲ್ಲ ಎಂಬ ಸಂದೇಶವನ್ನ ರಾಜಣ್ಣ ಕೊಡ್ತಿದ್ದಾರೆ. ಇದೀಗ ಸಚಿವ ಸ್ಥಾನ ಹೋದ್ರೂ ರಾಜಣ್ಣಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟ ಸಿಕ್ಕಿದೆ. ಹೌದು, ತುಮಕೂರಿನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮಾಜಿ ಸಚಿವ ರಾಜಣ್ಣ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿಯೇ ಆಯ್ಕೆಯಾಗುವ ಮೂಲಕ 7ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ಈ ಹಿಂದೆ ಸತತ 6 ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯೂ ಆಗಿದ್ರು. ರಾಜಣ್ಣಗೆ ಡಿಸಿಸಿ ಬ್ಯಾಂಕ್ ಪಟ್ಟ ಸಿಕ್ತಿದ್ದಂತೆಯೇ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ರು. ಇದಷ್ಟೇ ಅಲ್ಲ, ನಿನ್ನೆಯಷ್ಟೇ ಅಬ್ಬರಿಸಿದ ಮಾಜಿ ಸಚಿವ ರಾಜಣ್ಣ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ, ಸಿದ್ದರಾಮಯ್ಯ ಇರೋವರೆಗೂ ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂದಿದ್ರು. ಜೊತೆನಲ್ಲಿ ನಿನ್ನೆ ಮೊನ್ನೆ ಟಿವಿ ತೋರಿಸ್ತಾವ್ರೇನೋ ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನೇನು ಬಿಜೆಪಿಗೆ ಸೇರೋದು ಸೇರ್ತಾರೆ. ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತಿದ್ದಾರೆ. ಇಂಡಿಪೆಂಡೆಂಟ್ ನಿಂತರೂ ಓಟ್ ಹಾಕ್ತಾರೆ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತೆಗೆದಾಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ. ನೀವು ಕೊಟ್ಟಿರೋದು. ರಾಜಣ್ಣ ಬಿಜೆಪಿಗೆ ಹೋಗೋಕೆ ಅರ್ಜಿ ಹಾಕಿದ್ದಾರೆ. ಅವರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ರಾಜಣ್ಣ, ನನ್ನ ಬಳಿ ಯಾವುದೇ ಮುಚ್ಚುಮರೆ ವ್ಯಾಪಾರ ಇಲ್ಲ ಅಂದ್ರು. ಯಾರಿಗಾದ್ರೂ ಕೂಡ ಮನಸ್ಸಿನಲ್ಲಿರ್ತಕ್ಕಂಥದ್ದು ನನಗೆ ಆಗ್ಲಪ್ಪ, ನನ್ನ ಮನಸ್ಸಲ್ಲಿ ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕು? ನಾನು ಸುಳ್ಳು ಹೇಳ್ತಾ ಇದ್ರೆ ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ರೆ ನನಗೂ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಲ್ವ ನೀವು? ಸತ್ಯ ಬಾಯಿ ಬಿಡ್ಸೋಕೆ ಏನು ಒಂದು ದಾರಿ ಇರೋದೇನು? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇದು. ಆ ರೀತಿ ಅವ್ರ ಮಾತುಗಳಿಂದ ಆಯ್ತ ವಿನ ಯಾವ ಡಿ ಕೆ ಶಿವಕುಮಾರ್ ಅವ್ರ ಪ್ರಭಾವನೂ ಇಲ್ಲ, ಯಾವ ಸಿದ್ದರಾಮಯ್ಯ ಅವ್ರ ಪ್ರಭಾವನೂ ಇಲ್ಲ, ಯಾರ್ದು ಪ್ರಭಾವ ಇಲ್ಲ. ನೇರವಾಗಿ ಹೈಕಮಾಂಡೇ ಇವರ ನಡವಳಿಕೆ, ಇವರ ಮಾತುಗಳಿಂದ ಬೇಸತ್ ಮಾಡಿರ್ತಕ್ಕಂಥದ್ದು. ಯಾರ್ಯಾರ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿ ಹೇಳೋಣ, ಅವನ್ನೇ ಕೇಳ್ರಿ. ನಾನು ಯಾರ ಜೊತೆ ನಿಂತೀನಿ ಅಂತ. ನಾನು ಯಾವ ಮುಚ್ಚುಮರೆ ವ್ಯಾಪಾರ ಅಂತದಿಲ್ಲ. ಇರ್ತದೆ ಗೊತ್ತಾಯ್ತಾ? ಯಾವನ ಎಲ್ಲ ಕೂತ್ಕೊಂಡು ಹೇಳ್ತಾನೆ ಅಂತ ಅವನ್ನೇ ಕೇಳಿ. ಕೆಎನ್ ರಾಜಣ್ಣ ನಮ್ಮ ಜಿಲ್ಲೆಯವರು, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ರಾಜಣ್ಣ ನಮ್ಮ ಜಿಲ್ಲೆಯವರು, ನಮ್ಮ ಶಾಸಕರು, ನಮ್ಮ ಸಚಿವರಾಗಿದ್ದವರು, ನನಗೆ ತುಂಬ ಆತ್ಮೀಯ ಸ್ನೇಹಿತ. ನಾವಿಬ್ಬರು ಕ್ಲಾಸ್ಮೇಟ್ಸು. PUCನಲ್ಲಿ ನಾವಿಬ್ಬರು ಒಂದೇ ಸೆಕ್ಷನ್ನಲ್ಲಿ ಇದ್ದವರು, ಗೌರ್ಮೆಂಟ್ ಕಾಲೇಜಲ್ಲಿ ತುಮಕೂರಲ್ಲಿ. ರಾಜಣ್ಣ ಯಾವತ್ತೂ ನಾನು ಕಾಂಗ್ರೆಸ್ ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಸಚಿವ ಸ್ಥಾನ ಕಳೆದುಕೊಂಡಿರೋದು ರಾಜಣ್ಣ ಬೆಂಬಲಿಗರಿಗೆ ಸಹಿಸಿಕೊಳ್ಳಲಾರದ ನೋವಾಗಿತ್ತು. ಇದೀಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟ ಸಿಕ್ಕಿರೋದು ಒಂದು ಮಟ್ಟಿಗೆ ಖುಷಿ ಏನೋ ತಂದಿದೆ. ಆದರೆ ರಾಜಣ್ಣರ ಮುಂದಿನ ಸ್ಟ್ರಾಟಜಿಗಳು ಯಾವ ರೀತಿ ಇರುತ್ತೆ ಅನ್ನೋದು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಜಗದೀಶ್, TV9, ತುಮಕೂರು.